ನಮಸ್ಕಾರ, ನಾನು ನಿಮ್ಮ ಡಿ.ಎಂ. ಗೌಡ. ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಸಾಮಾನ್ಯ ಪ್ರಜೆ ವರ್ಸಸ್ ಮಹಾರಾಜ ಯುದ್ಧಕ್ಕೆ ಮುನ್ನುಡಿಯಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪ್ರಥಮ ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕಲಿಗ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ. 1977ರ ನಂತರ ತುಳಸಿ ದಾಸಪ್ಪನವರ ನಂತರ ಒಕ್ಕಲಿಗ ಸಮುದಾಯಕ್ಕೆ ಕಾಂಗ್ರೆಸ್ ಟಿಕೆಟ್ ನೀಡಿದೆ ಅನ್ನುವ ಮೂಲಕ ಒಕ್ಕಲಿಗ ಅಸ್ತ್ರವನ್ನು ಬಿಜೆಪಿಯತ್ತ ಎಸೆದಿದ್ದಾರೆ ಎಂ ಲಕ್ಷ್ಮಣ್. ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರು ಎಂ ಲಕ್ಷ್ಮಣ್ ಅವರನ್ನು ಅವರ ಜಾತಿಯನ್ನು ಕೆದಕುವ ಮೂಲಕ ಸಾರ್ವಜನಿಕರೆದುರಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಅಸ್ಮಿತೆಯ ನಡುವೆ ಈ ಬಾರಿ ಚುನಾವಣೆ ನಡೆಯುತ್ತಿದೆ. 2014ರಲ್ಲಿ ಎಚ್.ಡಿ. ದೇವೇಗೌಡರು ಕಾಂಗ್ರೆಸ್ನ ವಿಶ್ವನಾಥ್ ಅವರನ್ನು ಸೋಲಿಸಲೇಬೇಕೆಂದು ಹಾಸನದ ಪ್ರತಾಪ್ ಸಿಂಹ ಅವರಿಗೆ ಪರೋಕ್ಷವಾಗಿ ಬೆಂಬಲಿಸುವ ಮೂಲಕ ಪ್ರತಾಪ್ ಸಿಂಹ ಅವರ ಗೆಲುವಿಗೆ ಕಾರಣವಾಗಿದ್ದಂತಹ ಜೆಡಿಎಸ್ನ ಕಾರ್ಯಕರ್ತರು ಈ ಬಾರಿ ಎಂ ಲಕ್ಷ್ಮಣ್ ಪರವಾಗಿ ನಿಲ್ಲುವ ಎಲ್ಲ ಸಾಧ್ಯತೆಗಳಿವೆ. 2019ರಲ್ಲಿ ಮೈತ್ರಿ ಧರ್ಮ ಪಾಲನೆ ಮಾಡಬೇಕಾಗಿದ್ದಂತಹ ಜಾತ್ಯತೀತ ಜನತಾ ದಳದ ಕಾರ್ಯಕರ್ತರು ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಸಿಂಹ ಅವರ ಪರವಾಗಿ ಚಾಮುಂಡೇಶ್ವರಿ, ಹುಣಸೂರು ಮತ್ತು ಮೈಸೂರಿನ ಹಲವು ಭಾಗಗಳಲ್ಲಿ ಪ್ರತಾಪ್ ಸಿಂಹ ಅವರ ಪರವಾಗಿ ಪ್ರಚಾರ ನಡೆಸಿ ಗೆಲ್ಲಿಸಿಕೊಳ್ಳಲು ಸಾಧ್ಯವಾಗಿದ್ದಂತಹ ಜೆಡಿಎಸ್ ನ ಕಾರ್ಯಕರ್ತರು ಈ ಬಾರಿ ಎಂ ಲಕ್ಷ್ಮಣ್ ಅವರ ಪರವಾಗಿ ನಿಲ್ಲುವ ಸಾಧ್ಯತೆಗಳು ದಟ್ಟವಾಗಿ ಹರಡಿಕೊಂಡಿದೆ. ವಿಶ್ವನಾಥ್ ಅವರನ್ನು ಸೋಲಿಸಲು ಒಕ್ಕಲಿಗ ಅಸ್ತ್ರವನ್ನು ಹೂಡಿದಂತಹ ದೇವೇಗೌಡರಿಗೆ 2024ರ ಲೋಕಸಭಾ ಚುನಾವಣೆ ಅದೇ ಅಸ್ತ್ರ ತಿರುಗು ಬಾಣವಾಗುವ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿದೆ. 1977ರ ನಂತರ 2014ರಲ್ಲಿ ಒಕ್ಕಲಿಗ ಸಮುದಾಯದ ಪ್ರತಾಪ್ ಸಿಂಹ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಗೆಲ್ತಾರೆ. ಈಗ ಬಿಜೆಪಿಯಿಂದ ಮಹಾರಾಜ ಯದುವೀರ ಒಡೆಯರ್ ಅವರಿಗೆ ಟಿಕೆಟ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಎಂ ಲಕ್ಷ್ಮಣ್ ಅವರ ಪರವಾಗಿ ಜೆಡಿಎಸ್ನ ಕಾರ್ಯಕರ್ತರು ಒಕ್ಕಲಿಗ ಸಮುದಾಯ ಲಕ್ಷ್ಮಣ್ ಪರವಾಗಿ ನಿಲ್ಲುವ ಎಲ್ಲ ಸಾಧ್ಯತೆಗಳಿವೆ. ಮುಂದುವರಿದು ಎಂ ಲಕ್ಷ್ಮಣ್ ಅವರು ಹೇಳ್ತಾರೆ, ನಾನು ಹುಟ್ಟುತ್ತಾ ಒಕ್ಕಲಿಗ, ಬೆಳೆಯುತ್ತಾ ವಿಶ್ವ ಮಾನವ ಎನ್ನುವ ಕುವೆಂಪು ಅವರ ವಿಶ್ವ ಮಾನವ ಸಂದೇಶದೊಂದಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯ ಕೈಗೊಳ್ಳುತ್ತಿದ್ದಾರೆ. ಪ್ರತಾಪ್ ಸಿಂಹ ಅವರು ಪದೇ ಪದೇ ಎಂ ಲಕ್ಷ್ಮಣ್ ಅವರ ಜಾತಿಯನ್ನು ಕೆದಕ್ತಾ ಇದ್ದಾರೆ. ಈ ಮೂಲಕ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸುಮಾರು 4 ಲಕ್ಷ ಒಕ್ಕಲಿಗ ಮತದಾರರನ್ನು ಪ್ರತಾಪ್ ಸಿಂಹ ಅವರು ಪ್ರಚೋದಿಸುತ್ತಿದ್ದಾರೆ. ಈ ಪ್ರಚೋದನೆಗೆ ಎಂ ಲಕ್ಷ್ಮಣ್ ಅವರು ಕೂಡ ನಾನು ಬೆಂಗಳೂರು ಗ್ರಾಮೀಣದಲ್ಲಿ ಹುಟ್ಟಿದ್ದೇನೆ, ಒಕ್ಕಲಿಗ ಕುಟುಂಬದಲ್ಲಿ ನಾನು ಹುಟ್ಟಿದ್ದೇನೆ, ಮೈಸೂರಿನ ಅಳಿಯ ಎನ್ನುವ ಮೂಲಕ ನಾನು ಹುಟ್ಟುತ್ತಾ ಒಕ್ಕಲಿಗ, ಬೆಳೆಯುತ್ತಾ ವಿಶ್ವಮಾನವನಾಗಿದ್ದೇನೆ, ಕುವೆಂಪು ಅವರ ವಿಶ್ವ ಮಾನವ ಸಂದೇಶದೊಂದಿಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ ಎನ್ನುವ ಮೂಲಕ ಪ್ರತಾಪ್ ಸಿಂಹ ಅವರಿಗೆ ತಿರುಗೇಟು ನೀಡ್ತಾ ಇದ್ದಾರೆ. ಹಾಗಾದ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ನಿಜಕ್ಕೂ ಕೂಡ ಒಕ್ಕಲಿಗ ಅಸ್ಮಿತೆಯ ಬಹುದೊಡ್ಡ ಯುದ್ಧ ನಡೀತಾ ಇದೆ. ಹಾಗಾದ್ರೆ ಒಕ್ಕಲಿಗ ಅಸ್ಮಿತೆಯ ಪ್ರಯೋಗ 2014ರಲ್ಲಿ ನಡೆಸಿದ್ದ ದೇವೇಗೌಡರಿಗೆ 2024ರಲ್ಲಿ ಅದೇ ಒಕ್ಕಲಿಗ ಅಸ್ತ್ರ ತಿರುಗು ಬಾಣವಾಗುತ್ತಾ? ಮೈತ್ರಿ ಧರ್ಮ ಪಾಲನೆ ಮಾಡಬೇಕಾಗಿದ್ದಂತಹ ಎಚ್.ಡಿ. ದೇವೇಗೌಡರು 2019ರಲ್ಲಿ ಬಿಜೆಪಿಗೆ ಪರೋಕ್ಷವಾಗಿ ಬೆಂಬಲಿಸಿದ್ರು. ಅದರ ಪರಿಣಾಮವನ್ನು ತುಮಕೂರು ಮತ್ತು ಮಂಡ್ಯದಲ್ಲಿ ಎದುರಿಸಿದ್ರು. ಈಗ ಬಿಜೆಪಿಗೆ ಮತ್ತು ಮೈತ್ರಿ ಧರ್ಮ ಪಾಲನೆ ಮಾಡದೆ ಕಾಂಗ್ರೆಸ್ನ ಎಂ ಲಕ್ಷ್ಮಣ್ ಅವರಿಗೆ ಪರೋಕ್ಷವಾಗಿ 2014ರಲ್ಲಿ ಹೂಡಿದ ತಂತ್ರ ಎಂ ಲಕ್ಷ್ಮಣ್ ಅವರಿಗೆ ಈ ಬಾರಿ ಪೂರಕವಾದಂತಹ ವಾತಾವರಣ ನಿರ್ಮಿಸಿದೆ ಎಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಸುದ್ದಿ ಹರಿದಾಡ್ತಾ ಇದೆ. ಹಾಗಾದ್ರೆ ಎಂ ಲಕ್ಷ್ಮಣ್ ಅವರ ಗೆಲುವಿಗೆ ಜೆಡಿಎಸ್ ಕಾರ್ಯಕರ್ತರು ಟೊಂಕ ಕಟ್ಟಿ ನಿಲ್ತಾರ? ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಹಾಗಾದ್ರೆ ಯಾರು ಗೆಲ್ತಾರೆ? ಸಾಮಾನ್ಯ ಪ್ರಜೆನ, ಮಹಾರಾಜನ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?